ಪ್ರತಿದಿನ ಸಂಜೆ 6:30ಕ್ಕೆ ನೀರಲು ಜೊತೆಯಲ್ಲಿ ಅಂತ ಕನ್ನಡ ಕೃತಿಯ ವೀಕ್ಷಕರನ್ನು ಎಂಟರ್ಟೈನ್ ಮಾಡ್ತಾ ಇರುವಂತಹ ರಚನಾ ಅವರಿದ್ದಾರೆ. ಈ ಒಂದು ಧಾರಾವಾಹಿಯ ನಾಯಕಿ. ಸೀರಿಯಲ್ ಶುರುವಾದಾಗಲೂ ಕೂಡ ಸಿಕ್ಕಿರಲಿಲ್ಲ. ಬಟ್ ಹೆಕ್ಟಿಕ್ ಶೂಟ್ ಇದ್ರು ಕೂಡ ಇವ್ರನ್ನ ಬೇಕೇ ಬೇಕು ಅಂತ ಕೂರಿಸ್ಕೊಂಡಿದ್ದೀನಿ. ರಚನಾ ಅವರೇ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ, ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಈಗ ಬ್ಯಾಕ್ ಟು ಬ್ಯಾಕ್ ಶೂಟ್ಸ್, ಹೆಕ್ಟಿಕ್ ಶೂಟ್ಸ್ ನಡೀತಾ ಇದೆ. ಬೆಳಗ್ಗೆಯಿಂದ ಕಾದ್ರೆ ನೀವು ಸಂಜೆ ಸಿಕ್ಕಿದ್ದೀರಾ, ನೋಡಿ ಎಷ್ಟು ಡಿಮ್ಯಾಂಡ್ ಇದೆ ನಿಮಗೆ ಅಂತ. ಅಂದರೆ ಕಂಪ್ಲೀಟ್ಲಿ ನಮ್ಮದೇ ಸೀಕ್ವೆನ್ಸ್ ನಡೀತಾ ಇರೋದ್ರಿಂದ ಸ್ವಲ್ಪ ಬ್ಯುಸಿ ಇದೆ. ಇವಾಗ ಒಂದು 5 ನಿಮಿಷ ಅಂತೇಳಿ ಕಳಿಸಿದ್ದಾರೆ, ನೋಡಬೇಕು. ಎಸ್, ಮದುವೆ ಆಗಿದೆ, ಕಂಗ್ರ್ಯಾಚುಲೇಷನ್ಸ್. ಓಹ್, ಥ್ಯಾಂಕ್ ಯು ಸೋ ಮಚ್. ಆನ್ ಸ್ಕ್ರೀನ್ ಮದುವೆ ಆಗಿದೆ, ಥ್ಯಾಂಕ್ ಯು. ಅದಕ್ಕೆ ಹೆಂಗಿದೆ ಮದುವೆ ಜೀವನ ಆನ್ ಸ್ಕ್ರೀನಲ್ಲಿ? ಆನ್ ಸ್ಕ್ರೀನಲ್ಲಿ ಮದುವೆ ಜೀವನ ಅನ್ನೋದು ಈ ಮನೆಗೆ ಬಂದು ಒಂದು ಡಿಫ್ರೆಂಟ್ ಚಾಲೆಂಜಸ್. ನಮ್ಮ ಆ ಮನೇಲಿರೋ ಥರ ಅಲ್ಲ. ಸೊ ಇಲ್ಲಿ ತುಂಬ ಜನ ತುಂಬಿದ ಕುಟುಂಬ ಎಲ್ಲ. ಅಲ್ಲಲ್ಲಿ ರಿಲೇಷನ್ಶಿಪ್ ಮುರಿದೋಗಿದೆ, ಅದನ್ನು ಒಂದು ಮಾಡಬೇಕು ಅನ್ನೋದೇ ಮೇಯ್ನ್ ಗುರಿಯಾಗಿರುತ್ತೆ. ಸೊ ಇಟ್ ಈಸ್ ಗೋಯಿಂಗ್ ವೆಲ್. ಎಲ್ಲರ ಜೊತೆ ಕೂತ್ಕೊಂಡು ಸೀನ್ಸ್ಗಳು ಅಷ್ಟೇ ಎಲ್ಲರ ಜೊತೆ ಇರುತ್ತೆ. ಸೊ ಆಲ್ಮೋಸ್ಟ್ ಎಲ್ಲ ಸೀನ್ಸ್ ಸಿಗೋದು ಆಲ್ ಆರ್ಟಿಸ್ಟ್ ಕಾಂಬಿನೇಷನ್, ಇಲ್ಲಾಂದರೆ ನಾನು ಮತ್ತು ಕೃಷ್ಣ. ಹೆಂಗ್ ನಡೀತಿದೆ ಮೇಡಮ್ ಶೂಟಿಂಗ್? ನೀ ಇರಲು ಜೊತೆಯಲ್ಲಿ ಅನ್ನುವಂತಹ ಸೀರಿಯಲ್ಲು ಆಗ ಶುರುವಿನಲ್ಲಿ ಸಿಕ್ಕಿದ್ರಿ. ಸೊ ಈಗ ಮತ್ತೆ ಸಿಕ್ಕಿರುವಂಥದ್ದು ಹತ್ತತ್ರ 150 ಎಪಿಸೋಡ್ಗಳ ಹಂತದಲ್ಲಿದ್ದೀರಾ. ಸೊ ಹೆಂಗೆ ಅನ್ನಿಸ್ತಿದೆ? ಟೀಮ್ ಜೊತೆ ಎಲ್ಲ ಹೆಂಗಿದೆ? ಯಾಕಂತಂದರೆ ನಾನು ಮಾತಾಡಿಸ್ದೆ, ಸಾಕಷ್ಟು ದಿಲ್ ಖುಷಿಯಾಗಿದ್ದಾರೆ ಎಲ್ಲರೂ ಕೂಡ. ಸೊ ಆಫ್ ದಿ ಸ್ಕ್ರೀನ್ ಅಂತೂ ಸಿಕ್ಕಾಪಟ್ಟೆ ಫನ್ ಇರುತ್ತೆ. ಆ ಫನ್ ಎಲಿಮೆಂಟ್ಸ್ ಬಗ್ಗೆ ಹೇಳೋದಾದರೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ತುಂಬ ಜನ ಆರ್ಟಿಸ್ಟ್ ಇರೋದ್ರಿಂದ, ಡೈಲಿ ನಮಗೆ ಆಲ್ ಆರ್ಟಿಸ್ಟ್ ಕಾಂಬಿನೇಷನ್ ಇರೋದ್ರಿಂದ, ಸೊ ವಿ ಗೆಟ್ ಟು ಟಾಕ್ ಟು ಈಚ್ ಅದರ್ ಅ ಲಾಟ್. ಆ್ಯಂಡ್ ಎಲ್ಲರೂ ಒಂದು ಸೇರಿ ನಮಗಿವಾಗ ಸೀನ್ ಇಲ್ಲ, ಒಂದಷ್ಟು ಜನ ಫ್ರೀ ಇದ್ದಾರೆ ಅಂತ ಹೇಳಿದರೆ ಕೂತ್ಕೊಂಡು ಮಾತಾಡೋದಾಗೋದು. ಸೊ ವಿ ಆರ್ ಎಂಜಾಯಿಂಗ್ ಹೋಲ್. ಅಂದರೆ ಇಟ್ಸ್ ಬೀನ್ ಮೋರ್ ದೆನ್ 6 ಮಂತ್ಸ್ ಅನಿಸುತ್ತೆ. ತುಂಬ ಅಂದರೆ ತುಂಬ ಎಂಜಾಯ್ ಮಾಡ್ತೀವಿ, ಅಷ್ಟೇ ಕಲಿತೀವಿ ಒಬ್ರಿಗೊಬ್ಬರು. ಇವಾಗ ಒಬ್ಬರು ನಟನೆ ನೋಡಿದಾಗ ನಾವೇನಾದರೂ ಕಲಿಬೋದು ಅನ್ನೋದಿರುತ್ತೆ. ಸೊ ವಿ ಲರ್ನ್ ಆ್ಯಂಡ್ ವಿ ಎಂಜಾಯ್ ಅ ಲಾಟ್. ಎಸ್, ಈಗ ನಿಮ್ಮ ರಚನಾ ಅವರ ಪಾತ್ರವನ್ನು, ಯಾಕಂದರೆ ಕ್ರಿಶ್ ಜೊತೆ ಹೊಂದಾಣಿಕೆ ಆಗಿದ್ದಾರೆ, ಊರ್ಮಿಳಾ ಅವ್ರನ್ನ ಸೋಲಿಸಬೇಕು ಅಂತ ಹೇಳ್ಬಿಟ್ಟು ಪಣ ತೊಟ್ಟಿದ್ದಾರೆ. ಅವ್ರನ್ನೇ ಇನ್ಸ್ಪಿರೇಷನ್ ಆಗಿ ತಗೊಂಡಿದ್ದಂಥವ್ರು ಈಗ ಅವ್ರನ್ನೇ ಸೋಲಿಸಬೇಕು ಅಂತ ಹೇಳ್ಬಿಟ್ಟು ಅದೇ ಮನೆಗೆ ಸೊಸೆಯಾಗಿ ಬಲಗಾಲಿಟ್ಟು ಬಂದು ಈಗ ಅವ್ರ ಮೇಲೇ ಒಂದು ಸಾಧನೆ ಮಾಡಬೇಕು ಅಂತ ಹೊರಟಿದ್ದಾರೆ. ಸೊ ಕ್ರಿಶ್ ಅವ್ರ ಸಪೋರ್ಟು, ಹೊರಗಡೆ ಜನರ ರಿಯಾಕ್ಷನ್ ಹೆಂಗಿದೆ? ಆ್ಯಕ್ಚುಲಿ ನಾನು ಈ ಮನೆ ಸೇರೋದು ಅವರನ್ನು ಎದುರಾಕಬೇಕು ಅನ್ನೋ ಒಂದು ರೀಸನ್ಗಲ್ಲ, ಎಲ್ಲರನ್ನ ಸೇರಿಸ್ಬೇಕು ಅನ್ನೋದೇ ಮೇನ್ ಟಾರ್ಗೆಟ್ ಆಗಿರುತ್ತೆ. ಬಟ್ ಹೋಗ್ತಾ ಹೋಗ್ತಾ ನನಗೆ ಅವ್ರು ಏನು ಅನ್ನೋದು ಗೊತ್ತಾಗಿರೋದ್ರಿಂದ, ಸೊ ನಾನು ಅದನ್ನು ಚಾಲೆಂಜಾಗೆ ತೊಗೊಂಡು ಅವ್ರ ಹಾದಿಯಲ್ಲೇ ಹೋಗಿ ಅವರನ್ನು ಸೋಲಿಸಬೇಕು ಅನ್ನೋದೊಂದು ನನ್ನ ಗುರಿ ಇವಾಗ. ಸೊ ಜನ ಅದನ್ನು ಮೊದಲು ಹೇಗೆ ರಚನಾನ ಇಷ್ಟಪಡ್ತಿದ್ರೋ ಇಲ್ವೋ ಗೊತ್ತಿಲ್ಲ, ಬಟ್ ಊರ್ಮಿಳನ್ಗೆ ಆಪೋಸಿಟ್ ನಿಂತಿದ್ದಾರೆ ಅಂತ ತುಂಬ ಜನ ಇಷ್ಟಪಡ್ತಿದ್ದಾರೆ. ತುಂಬ ಜನ ಪರ್ಸ್ನಲಾಗಿ ಮೆಸೇಜ್ ಮಾಡಿದ್ದು ಇದೆ ಇನ್ಸ್ಟಾಗ್ರಾಮಲ್ಲಿ, ತುಂಬ ಚೆನ್ನಾಗಿ ಬರ್ತಿದೆ. ಆ್ಯಂಡ್ ಕಮೆಂಟ್ಸ್ಗಳಂತೂ ನಾವು ನೋಡ್ತಾ ಇರ್ತೀವಿ. ಸೊ ಇಟ್ಸ್ ರಿಯಲಿ ಗುಡ್. ಹೊರಗಡೆ ಹೋದಾಗ ಜನರ ರಿಯಾಕ್ಷನ್ ಹೇಳ್ತಿದಾರಲ್ಲ, ಊರ್ಮಿಳಾ ಅವ್ರ ಆಪೋಸಿಟ್ ಆಗಿ ನಿಂತಿರೋದು ತುಂಬ ಖುಷಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಅವ್ರಿಗೆ ಊರ್ಮಿಳಾ ಅವ್ರಿಗೆ ಏನಾದರೂ ಬೈತಿರ್ತಾರ ನಿಮ್ಮ ಹತ್ರ? ಊರ್ಮಿಳಾ ಅವರಿಗೆ ಬೈದರೂ ಕೂಡ ಸಮ್ಟೈಮ್ಸ್ ಐ ಪ್ರೊಟೆಕ್ಟ್, ಬಿಕಾಸ್ ಅವರನ್ನು ಆಫ್ ಸ್ಕ್ರೀನ್ ನಾವು ನೋಡ್ತೀವಲ್ಲ. ಸೊ ಅವ್ರು ಆನ್ ಸ್ಕ್ರೀನ್ ಹೇಗಿದ್ದಾರೆ ಹಾಗಂತೂ ಆಫ್ ಸ್ಕ್ರೀನ್ ಇಲ್ಲ. ಸೊ ಹೇಳ್ತಾರೆ, ಅಯ್ಯೋ ಅವರು ನೋಡಿದಾಗನೇ ಅವ್ರು ಅಮೃತ ವರ್ಷಿಣಿಯಲ್ಲಿ ಹೇಗೋ ಇದ್ದರು, ಇವಾಗ ಅವರು ತುಂಬ ನಿನಗೆ ಆಪೋಸಿಟ್ ನಿಂತು ಹಾಗೆ ಕಾಣ್ತಾರೆ, ಹೀಗೆ ಕಾಣ್ತಾರೆ ಎಲ್ಲ ಹೇಳ್ತಾರೆ. ಬಟ್ ಆ್ಯಸ್ ಯೂಶ್ವಲ್ ಐ ಸಪೋರ್ಟ್, ಬಿಕಾಸ್ ಆಫ್ ಸ್ಕ್ರೀನ್ ನಮಗೆ ಗೊತ್ತವ್ರು ಹೇಗಂತ. ಎಸ್ ಮ್ಯಾಮ್, ಈಗ ನಟಿ ಆಗಬೇಕು ಅಂದರೆ ಬ್ಯೂಟಿ ಸೀಕ್ರೆಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಸ್ಕಿನ್ ಕೇರ್ ಮತ್ತು ಹೇರ್ ಕೇರ್ ರೂಟೀನ್ ಹೆಂಗಿರುತ್ತೆ ನಿಮ್ಮದು ಅಂತ? ಮುಖ ಟ್ಯಾನ್ ಆಗಿರೋದು ನೋಡಿದ್ರೇ ಗೊತ್ತಾಗಲ್ವಾ ಯಾವ ಬ್ಯೂಟಿಗೆ ಸೀಕ್ರೆಟು ಇಲ್ಲ, ಯಾವ ಬ್ಯೂಟಿ ಕೇರು ಇಲ್ಲ. ಇವಾಗ ಜಸ್ಟ್ ಬೆಳಿಗ್ಗೆಯಿಂದ ಬಿಸಿಲಲ್ಲಿ ಶೂಟ್ ಮಾಡ್ಕೊಂಡು ಬಂದಿದ್ದೀವಿ, ಸನ್ಸ್ಕ್ರೀನ್ ಹಚ್ಕೊಳ್ಳಿ ಅಷ್ಟೇ, ಬೇರೆ ಏನೂ ಇಲ್ಲ. ಎಸ್, ಮನೆಯವರ ರಿಯಾಕ್ಷನ್ ಹೇಗಿದೆ? ಯಾಕಂತಂದರೆ ಶುರುವಿನಲ್ಲಿ ಅವಕಾಶ ಸಿಕ್ಕಿದೆ, ಒಂದೊಳ್ಳೆ ಉತ್ಸಾಹಭರಿತವಾಗಿರ್ತಾರೆ. ಬಟ್ ಈಗ ಎಪಿಸೋಡ್ಗಳನ್ನು ನೋಡಿದಾಗ ಯಾಕೆ ಡೈರೆಕ್ಟ್ರು ಹಂಗೆ ಹಿಂಗೆ ಆ ಥರ ಈ ಥರ ಅಂತ ಏನಾದರೂ ಚೇಂಜಸ್ ಹೇಳ್ತಿರ್ತಾರೆ, ಅಥವಾ ಆಡಿಯನ್ಸು ನಿಮ್ಮ ಡೈರೆಕ್ಟ್ರ್ ಹಿಂಗೆ ಮಾಡಬೇಕಿತ್ತು? ಯಾಕಂದರೆ ಒಬ್ಬೊಬ್ಬರ ಪ್ರಾಸ್ಪೆಕ್ಟಿವ್ ಒಂದೊಂದು ಥರ ಇರುತ್ತೆ, ಅವರವರ ಥಿಂಕಿಂಗ್ ಅವ್ರವ್ರ ಪ್ರಕಾರ ಇರುತ್ತೆ. ಸೊ ಅವರ ಥಿಂಕಿಂಗ್, ಅವ್ರು ಥಿಂಕ್ ಮಾಡೋಂಥ ವೇಯನ್ನು ತೊಗೊಂಬಂದು ನಿಮ್ಮ ಹತ್ರ ಹೇಳಿದಾಗ ಹೆಂಗೆ ಅನಿಸುತ್ತೆ ಅಂತ? ಆ್ಯಕ್ಚುಲಿ ಕೆಲವರು ಎಷ್ಟು, ನನ್ನ ಮನೇಲಂತೂ ಆ ರೀತಿ ಇಲ್ಲ, ಬಟ್ ಹೊರಗಡೆ ಎಷ್ಟು ಜನ ಹೇಗೆ ಕನೆಕ್ಟ್ ಆಗಿರ್ತಾರೆ ಅಂದರೆ, ಅವ್ರು ಯಾಕೆ ನಿಮಗೆ ಆ ರೀತಿ ಬಿಹೇವ್ ಮಾಡ್ತಾರೆ, ಅವ್ರು ಯಾಕೆ ನಿಮ್ಮ ಹತ್ರ ಆ ರೀತಿ ನಡ್ಕೋತಾರೆ, ನೀವು ಯಾಕೆ ಏನೂ ರಿಯಾಕ್ಟ್ ಮಾಡಲ್ಲ, ಈ ರೀತಿಯೇ ಕ್ವೆಶ್ಚನ್ ಕೇಳ್ತಾರೆ. ಬಟ್ ನಮ್ಮ ಮನೆಯಲ್ಲಿ ಇದೆ ಸಪೋರ್ಟ್.
ದೇ ನೋ ಹೌ ದ ಸ್ಟೋರಿ ಲೈನ್ ಗೋಸ್ ಎವ್ರಿಥಿಂಗ್ ನಾನೆಲ್ಲ ಶೇರ್ ಮಾಡ್ಕೋತೀನಲ್ವ. ಸೊ ಅವ್ರು ಆ ರೀತಿ ಕ್ವೆಶನ್ಸ್ ಕೇಳಲ್ಲ, ಬಟ್ ದೇ ಆರ್ ವೆರಿ ವೆರಿ ಹ್ಯಾಪಿ ವಿತ್ ದ ಸೀರಿಯಲ್. ತುಂಬ ನಿಷ್ಠೆಯಿಂದ ನಮ್ಮ ಸೀರಿಯಲನ್ನು 6ವರೆಗೆ ನೋಡ್ತಾರೆ ನನ್ನ ಫ್ಯಾಮಿಲಿ ಫುಲ್. ಮೇಡಮ್, ಸ್ಯಾಂಡಲ್ವುಡ್ ಅಂತ ಬಂದಾಗ ಏನಂತಂದ್ರೆ ಬೆಳ್ಳಿ ಪರದೆಯಲ್ಲಿ ಮಿಂಚಬೇಕು ಅನ್ನೋಂಥ ಆಸೆ ಇರುತ್ತೆ. ನಿಮ್ಗೆ ಯಾರ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೋಬೇಕು ಅನ್ನುವಂಥ ಆಸೆ ಇದೆ? ಸ್ಕ್ರೀನ್ ಶೇರ್ ಅಂತ ಹೇಳಿದಾಗ ಮೊದಲಿಂದನೂ ನನಗೆ ತುಂಬ ಇಷ್ಟ ಅಂದರೆ ರವಿಚಂದ್ರನು, ಅದು ನಂತರ ಸುದೀಪ್. ಸೊ ಇವರಿಬ್ಬರ ಜೊತೆ ಸ್ಕ್ರೀನ್ ಶೇರ್ ಮಾಡ್ಬೇಕು ಅನ್ನೋದಿದೆ, ಗೊತ್ತಿಲ್ಲ ಲಕ್ಕಲ್ಲಿ ಹೇಗಿರುತ್ತೆ ಅಂತ. ಒಂದು ಕಡೆ ರಗಡ್ ಲುಕ್ಕಲ್ಲಿರುವಂತಹ ನಮ್ಮ ಕಿಚ್ಚ ಸುದೀಪ್ ಅವರು, ಇನ್ನೊಂದು ಕಡೆ ಲವ್ ಅನ್ನ ತನ್ನ ಕಣ್ಣುಗಳ ಮೂಲಕ, ಭಾಷೆಯ ಮೂಲಕ, ನಟನೆಯ ಮೂಲಕ ಹೇಳುವಂತಹ ರವಿ ಸರ್. ಸೊ ಹೆಂಗೆ ಅವರಿಬ್ಬರು ಇಷ್ಟ ಆದರು? ಯಾವ ಏಜಿಂದ ಅಥವಾ ಯಾವ ಕ್ಷಣದಿಂದ ಅಥವಾ ಯಾವ ಸಿನಿಮಾದಿಂದ ಅವ್ರು ಇಷ್ಟ ಆಗಕ್ಕೆ ಶುರುವಾದರು ನಿಮ್ಗೆ? ಆ್ಯಕ್ಚುಲಿ ರವಿಚಂದ್ರನ್ ಮೂವೀಸ್ ಅಂತೂ ಮೇ ಬಿ ನಾನು ಪ್ರೈಮರಿಯಲ್ಲಿರೋವಾಗ, 5th 6th ಎಲ್ಲ ಇರೋವಾಗ, ನಾನು ಸ್ಕೂಲಿಂದ ಬರ್ತಿರೋವಾಗ ನನ್ನ ತಾತ ಹೇಳೋರು, ನೋಡು ನಿಮ್ಮ ಅಣ್ಣಂದು ಮೂವಿ ಬರ್ತಾ ಇದೆ. ಸೊ ವಿಷ್ಣುವರ್ಧನ್ ಮೂವಿ ಇದ್ದರೆ ನೋಡಿ ನಿಮ್ಮ ಮಗನ ಮೂವಿ ಕೂತ್ಕೊಂಡು ನೋಡಿ ಅಂತ ಹೇಳೋದೊಂದು ಕಾನ್ವರ್ಸೇಷನ್ ಇತ್ತು. ಆ್ಯಂಡ್ ಸ್ಕೂಲಲ್ಲಿ ಕೂತ್ಕೊಂಡು ರವಿಚಂದ್ರನ್ ಸಾಂಗ್ಸ್, ಅವ್ರ ಮೂವಿ ಸಾಂಗ್ಸ್ಗಳನ್ನು ಕೌಂಟ್ ಮಾಡೋದು. ಸೊ ಆವಾಗಲಿಂದನೇ ಒಂದು ರವಿಚಂದ್ರನ್ ಮೂವೀಸ್ ಅಂದರೆ ಒಂದು ಕ್ರೇಜ್ ಇತ್ತು. ಅವ್ರ ಸಾಂಗ್ಸ್ಗಳಿಷ್ಟ. ಆ್ಯಂಡ್ ಮೂವೀಸ್ ಅಂತೂ ಲೈಕ್ ಶಾಂತಿ ಕ್ರಾಂತಿ ಆಗಲಿ, ಪ್ರೇಮಲೋಕ ಆಗಲಿ, ಪ್ರತಿಯೊಂದು ಮೂವೀಸ್ ಕೂತ್ಕೊಂಡು ನಾವು ಟಿ ವಿಯಲ್ಲಿ ನೋಡ್ತಾ ಇದ್ವಿ. ಸುದೀಪ್ ಇಟ್ಸ್ ಲೈಕ್ ಹೋಗ್ತಾ ಹೋಗ್ತಾ ಸುದೀಪನ್ನು ಆನ್ ಸ್ಕ್ರೀನ್ ನೋಡೋವಾಗ ಓಕೆ ಅವ್ರ ಹೈಟು, ಅವ್ರಿರೋದು, ಸೊ ಅವ್ರ ಜೊತೆನೂ ಒಂದು ಆ್ಯಕ್ಟ್ ಮಾಡಬೇಕು ಅನ್ನೋ ಒಂದು ಆಸೆ ಬಂತು. ಎಸ್, ರವಿ ಸರ್ ಅವರ ಒಂದು ಹಾಡುಗಳಿಗೆ ಏನಾದರೂ ನೀವು ಸ್ಕೂಲಲ್ಲಿ ಡ್ಯಾನ್ಸ್ ಮಾಡಿದ್ದುಂಟಾ? ಹಾಡುಗಳಿಗೆ ಡ್ಯಾನ್ಸ್ ಮಾಡಿದ್ದಂತ ಇಲ್ಲ, ಯಾಕಂದರೆ ನಮಗೆಲ್ಲ ಡ್ಯಾನ್ಸಿಗೆ ಸ್ವಾಗತ ಸ್ವಾಗತ ಇದು ಅದು ಬಿಟ್ಟರೆ ವಿ ಹ್ಯಾಡ್ ದಿಸ್ ಏಂಜಲ್ ಡ್ಯಾನ್ಸ್, ಇಲ್ಲಾಂದರೆ ಬಂಬೋಲಿ ಮಸ್ತಿ ಮೇಡೋ, ಇದೇ ಡ್ಯಾನ್ಸ್ ನನಗೆ ನೆನಪಿರೋದು ಇದೆ. ಯಾವಾಗ ನೋಡಿದ್ರು ಹಿಂಗೆ ಇಟ್ಕೊಂಡು ಸ್ವಾಗತ ಸ್ವಾಗತ ಮಾಡ್ತಿದ್ವಿ. ಸೊ ಪರ್ಟಿಕ್ಯುಲರ್ ಆಗಿ ಫಿಲ್ಮ್ ಸಾಂಗ್ಸ್ ಅಂತೂ ತುಂಬ ಕಡಿಮೆ. ಅದರಲ್ಲಿ ಬಂಬೋಲೆ ಆ ಸಾಂಗನ್ನಂತೂ ನಾವು ಮಾಸ್ಟರ್ ಎಲ್ಲ ಬಂದಿದ್ದಾಗ ಅವ್ರು ರಿಕ್ವೆಸ್ಟ್ ಮಾಡಿ ಒಂದು ಆ ಎಂಬಾಬಿ ಗರ್ಲ್ ಅದು ಮತ್ತು ಬಂಬೋಲೆ ಆ 2 ಸಾಂಗನ್ನು ಡ್ಯಾನ್ಸ್ ಕೊರಿಯೋಗ್ರಫಿ ಮಾಡಿದ್ದು. ಅದನ್ನು ಬಿಟ್ಟರೆ ಯಾವತ್ತೂ ನಮಗೆ ಫಿಲ್ಮ್ ಸಾಂಗ್ಸ್ ಯೂಸ್ ಮಾಡಲಿಕ್ಕೇ ಇರಲಿಲ್ಲ. ವಿ ಹ್ಯಾಡ್ ಟು ಈದರ್ ಯೂಸ್ ಈ ಭಕ್ತಿಗೀತೆ ಅದು, ಇಲ್ಲಾಂದರೆ ಈ ಎಂಟ್ರೆನ್ಸ್ ಸಾಂಗೇ ನನಗೆ ಪ್ರತಿ ಸಲ ಸಿಗೋದೇ ಅದಿತ್ತು, ಸ್ವಾಗತ. ಸೊ ಅದೇ ಆ ಸ್ಟೆಪ್ ಇವಾಗಲೂ ನಾವು ನೆನಪಲ್ಲಿ ಇಟ್ಕೋತೀವಿ. ಬಿಟ್ಟರೆ ನಾನು ಪರ್ಟಿಕ್ಯುಲರಾಗಿ ಫಿಲ್ಮ್ ಸಾಂಗ್ ಡ್ಯಾನ್ಸ್ ಮಾಡಿದ್ದೇ ನನಗೆ ನೆನಪಿಲ್ಲ ಟಿಲ್ 7th ಸ್ಟ್ಯಾಂಡರ್ಡ್. ಎಸ್ ಮ್ಯಾಮ್, ರಚನಾ ಅವರು ಒಳ್ಳೆ ಸಿಂಗರ್ ಅಂತೆ. ಅಯ್ಯೋ, ನಾನು ಹಾಡು ಹೇಳಿದ್ರೆ ಮತ್ತೆ ಯಾರು ಕಿವಿ ಬಿಡೋಂಗಿರಲ್ಲ ಅಷ್ಟೇ. ನೋಡೇ ಬಿಡೋಣ ಮೇಡಮ್, ಅದು ಏನಾಗುತ್ತೆ ಅಂತ ಮೇಡಮ್. ಅದು ಕಿವಿ ಬಿಡಲ್ಲ ಅಂತಾರಲ್ಲ, ನಾನು ಇಲ್ಲೇ ಇದ್ದೀನಿ ಮೇಡಮ್, ನೋಡೋಣ. ಹಾಕು ಅಂತ ಹೇಳಿದ್ರು ಸ್ಟೆಪ್ ಹಾಕ್ಬೋದು, ಬಟ್ ಹಾಡು ಹೇಳೋದಂತೂ ಯಮ್ಮ. ಎಸ್ ಮ್ಯಾಮ್, ಒಂದು ಟಂಗ್ ಟ್ವಿಸ್ಟರ್ ಈಗ. ಅಷ್ಟು ಆಗ್ಲಿ ಮೇಡಮ್, ನೋಡೋಣ ಈಗ. ತರೀಕೆರೆ ಏರಿ ಮೇಲೆ 3 ಕರಿ ಕುರಿ ಮರಿ ಮೇಯ್ತಿತ್ತು. ಇದನ್ನ 10 ಟೈಮ್ಸ್ ಫಾಸ್ಟ್ ಆಗಿ ಹೇಳಬೇಕು. ಹಂಗಲ್ಲ ಆಗಲ್ಲ, 10 ಟೈಮ್ಸ್ ಕಂಟಿನ್ಯೂಸ್ ಆಗಿ ಹೇಳ್ಬೇಕು. ಒಂದು ನಿಮಿಷ ನಾನು ಹೇಳ್ತೀನಿ ಫಾಸ್ಟ್. ಓಕೆ. ತರೀಕೆರೆ ಏರಿ ಮೇಲೆ 3 ಕರಿ ಕುರಿ ಮರಿ ಮೇಯುತ್ತಿತ್ತು. 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 ಫಾಸ್ಟ್ ಕೊಡಂಗಿಲ್ಲ, ಈಗಲೇ ಹೇಳ್ತಾ ಇದೀನಿ. ನೆನಪಿಸ್ಕೊಂಡು ಹೇಳ್ತಿದ್ರ ನೀವು. ತರೀಕೆರೆ ಏರಿ ಮೇಲೆ 3 ಕರಿ ಕುರಿ ಮರಿ ಮೇಯ್ತಿತ್ತು, ಹಿಂಗೆ ಹೇಳ್ಬೇಕು. ಏನ್ ನಂದು ರಾಂಗ್ ಬಂದಿಲ್ಲ ನಂಗೆ. ತರೀಕೆರೆ ಏರಿ ಮೇಲೆ 3 ಕರಿ ಕುರಿ ಮರಿ ಮೇಯ್ತಿತ್ತು. ತರೀಕೆರೆ ಏರಿ ಮೇಲೆ 3 ಕರಿ ಕುರಿ ಮರಿ ಮೇಯುತ್ತಿತ್ತು. 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 ಅವರು ಲಿಟ್ರಲಿ ಕೌಂಟ್ ಮಾಡ್ತಿದ್ರು. ಮಿಸ್ಟೇಕ್ ಆಗಲಿ ಏನಕ್ಕೆ ಆಗ್ತಾ ಇಲ್ಲ, ಗೆದ್ಬಿಟ್ಟೆ. ಎಲ್ಲ ಆಯ್ತಲ್ಲ ಮೇಡಮ್, ಮಿಸ್ಟೇಕ್ ಆಗೋದಕ್ಕೆ ಇಲ್ಲ, ನಾನು 10 ಟೈಮ್ಸ್ ಹೇಳಿದ್ದು. 10 times is too much. At least 5 times is fine. ಪರವಾಗಿಲ್ಲ, ಆದ್ರೂ ವೆಲ್ ಟ್ರೈಡ್, ನಿಜ ತುಂಬಾ ಚೆನ್ನಾಗಿ ಟ್ರೈ ಮಾಡಿದ್ರ. ಸೊ ಫ್ರೀ ಟೈಮ್ ಇದ್ದಾಗೆಲ್ಲ ರಚನಾ ಅವ್ರು ಏನ್ ಮಾಡ್ತಿರ್ತಾರೆ ಅಂತ? ರಚನಾ ಮಲ್ಕೊಂಡಿರ್ತಾಳೆ. ಆ ಒಂದು ಬೆಡ್ ಕಾಣುತ್ತಾ, ಒಂದು ಬೆಡ್ಶೀಟ್ ಅಲ್ಲ ಶಾಲ್ ತೊಗೊಂಡು ಬಂದಿರ್ತೀನಿ. ಒಂದಾ ಸೀನ್ ಪೇಪರ್ ನೋಡೋದ್ರಲ್ಲಿ ಬ್ಯುಸಿ ಇರ್ತೀನಿ, ಇಲ್ಲ ಸೀನ್ ಪೇಪರ್ ಚಾರ್ಜ್ ಇಲ್ಲ ಅಂದರೆ
ಮಲ್ಕೊಂಡಿರ್ತೀನಿ. ಯಾರ ಹತ್ರ ಕೂತ್ಕೊಂಡು ಹರಟೆ ಹೊಡ್ಕೊಂಡಂತೂ ಇರಲ್ಲ. ಮಲ್ಗೋದು, ಇಲ್ಲಾಂದರೆ ಸೀನ್ ಪೇಪರ್, ಎರಡೇ. 2000 ನ್ಯೂ ಇಯರ್ ರೆಸಲ್ಯೂಷನ್ಸ್ ಏನು ಅಂತ, 2026 ಹೊಸ ವರ್ಷಕ್ಕೆ ಏನಾದರೂ ಯೋಜನೆಗಳನ್ನು ಅಂದ್ಕೊಂಡಿದ್ರ, ಇದು ಮಾಡಬೇಕು ಇದು ಮಾಡಬಾರ್ದು ಅಂತ? ಆ್ಯಕ್ಚುಲಿ ಇದು ಮಾಡಬೇಕು ಮಾಡಬಾರ್ದು ಅಂತ ಪರ್ಟಿಕ್ಯುಲರ್ ಆಗಿ ಏನೂ ಯೋಚನೆ ಮಾಡಿಲ್ಲ. ಬಟ್ ದುಷ್ಟ ಜನ ಅಂತಾರೆ, ದುಷ್ಟ ಥಿಂಕಿಂಗ್ ಇರೋರನ್ನು ದೂರ ಇಡಬೇಕು. ಇದೊಂದು ಮುಖ್ಯ ಇದು ತಲೆಯಲ್ಲಿ ಇಟ್ಕೊಂಡಿದ್ದೀನಿ. ಸುಮ್ಮನೆ ಅನ್ನೆಸೆಸರಿ ಗಾಸಿಪ್ಸ್ಗಳಿಗಂತೂ ತಲೆ ಹಾಕಬಾರ್ದು. ನಾನು ನನ್ನ ಜೀವನ ಇಷ್ಟು ದಿನ ಹೆಂಗಿದ್ನೋ ಅದನ್ನೇ ಕಂಟಿನ್ಯೂ ಮಾಡಬೇಕಂತಲೇ ಇರೋದು. ಆ್ಯಂಡ್ ಶುಡ್ ಸ್ಟೇ ಹ್ಯಾಪಿ. ಇದೇ ದೊಡ್ಡ ರೆಸಲ್ಯೂಷನ್. ಬಿಡಬೇಕು ಅಂತ ಹೇಳಿದರೆ ಅಂಥದ್ದು ಯಾವುದೂ ಬ್ಯಾಡ್ ಹ್ಯಾಬಿಟ್ಸ್ ಆಗಲಿ ಇಲ್ಲ, ತುಂಬ ನೆಗೆಟಿವ್ ಆಗಿ ಯೋಚನೆ ಮಾಡ್ತೀನಿ, ಅದನ್ನು ಫಸ್ಟ್ ಬಿಡಬೇಕು. ಅಷ್ಟೇ. ಎಸ್ ಮ್ಯಾಮ್, 2026 ಹೊಸಲಲ್ಲಿದ್ದೀವಿ. ಫೈನಲಿ ಕನ್ನಡದ ಕಿರುತೆರೆ ವೀಕ್ಷಕರಿಗೆ ನೀರಲು ಜೊತೆಯಲ್ಲಿ ಸೀರಿಯಲ್ನ ನೋಡ್ತಿರುವಂಥ ವ್ಯೂವರ್ಸ್ಗೆ ಏನು ಹೇಳ್ತೀರಾ ನಾಯಕಿಯಾಗಿ ಅಂತ? ನೀರಲು ಜೊತೆಯಲ್ಲಿ ಸೀರಿಯಲಲ್ಲಿ ಹೋಗ್ತಾ ಹೋಗ್ತಾ ನಿಮಗೊಂದು ಒಳ್ಳೆ ಮೆಸೇಜ್ ಸಿಗ್ಬೋದು. ಆ್ಯಂಡ್ ಇಟ್ ಈಸ್ ವೆರಿ ಗುಡ್ ಸೀರಿಯಲ್. ಎಲ್ಲರೂ ನೋಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. 6:30 ಸಂಜೆ ಬರುತ್ತೆ. ಮೊದಲು ಟೈಮ್ ಸ್ಲಾಟ್ ಏನಿತ್ತು, ಬಟ್ ಇವಾಗ 6:30 ಸ್ಟಾರ್ ಸುವರ್ಣದಲ್ಲಿ ಬರುತ್ತೆ. ಎಲ್ಲರೂ ನೋಡಿ ನಮ್ಮನ್ನು ಹರಸಿ ಹಾರೈಸಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್ ಮೇಡಮ್. 2026 ಜಾಸ್ತಿ ಯಶಸ್ಸನ್ನು ತಂದ್ಕೊಳ್ಳಿ. ಒಳ್ಳೆದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಹ್ಯಾಪಿ ನ್ಯೂ ಇಯರ್. ನಿಮಗೂ ಕೂಡ ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು. ಇದಾಗಿತ್ತು ರಚನಾ ಅವರ ಮಾತು. ಕ್ಯಾಮರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.